ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೆಂತೆ ಪರೋಟ ಅಥವಾ ಗುಜರಾತಿ ತೇಫ್ಲಾ ಮಾಡೋದನ್ನು ತೋರಿಸಿಕೊಡ್ತೇನೆ. ಹೇಗೆ ಮಾಡ್ತೇನೆ ಅಂತ. ಎಂಥ ಸಾಫ್ಟಾಗಿದೆ ನೋಡಿ ಅಲ್ವಾ? ನೋಡಿದ್ರೇ ಗೊತ್ತಾಗುತ್ತೆ. ಸಖತ್ತಾಗಿ ಸಾಫ್ಟಾಗಿ ಸೂಪರಾಗಿ ಟೇಸ್ಟಿಯಾಗಿ ಕೂಡ ಇತ್ತು. ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೆಂತೆ ಸೊಪ್ಪನ್ನು ಚೆನ್ನಾಗಿ ಎಲೆಗಳನ್ನೆಲ್ಲ ಬಿಡಿಸಿ ಮಾರ್ಕೆಟಿಂದ ತಂದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೋಬೇಕು, ಆಯಿತಾ? ಹೇಗೆ ವಾಶ್ ಮಾಡಬೇಕು ಹಾಗೆ ಅಲ್ಲ, ಒಂದು ಪಾತ್ರೆಗೆ ಹಾಕಿ ಅದು ಸ್ವಲ್ಪ ಉಪ್ಪನ್ನು ಹಾಕಿ ನೀರು ಹಾಕಿ ಒಂದು 10 ನಿಮಿಷ ನೆನೆಸಿಟ್ಬಿಡ್ಬೇಕು. ಆಗ ಏನೇ ಬ್ಯಾಕ್ಟೀರಿಯಾ ಇದ್ದರೆ ಅಥವಾ ಏನಾದ್ರು ಹುಳ ಹುಪ್ಪಟೆ ಏನಾದ್ರು ಇದ್ದರೆ ಅದೆಲ್ಲ ಹೋಗಿಬಿಡತ್ತೆ. ಹಾಗಾಗಿ ಒಂದು 10 ನಿಮಿಷ ಹೀಗೆ ನೆನೆಸಿಟ್ಬಿಡ್ತೇನೆ ನಾನು. ಆಮೇಲೆ ಸಣ್ಣದಾಗಿ ಹೆಚ್ಕೋಬೇಕು, ಆಯಿತಾ? ಅಷ್ಟು, ಯಾಕಂದರೆ ಅದು ಪರೋಟ ಮಾಡೋದಲ್ವಾ, ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬಿಟ್ರೆ ಚೆನ್ನಾಗಿರುತ್ತೆ. ಈಗ ಸದ್ಯಕ್ಕೆ ಮುಚ್ಚಿಟ್ಬಿಟ್ಟಿದ್ದೇನೆ. ಹೀಗೆ ಉಪ್ಪಲ್ಲಿ ನೆನೆಸಿದ ಮೇಲೂ ಕೂಡ ಮತ್ತೆ ಒಂದು 4-5 ಸಲ ತೊಳ್ಕೊಬೇಕು ಸೊಪ್ಪನ್ನು. ಹೆಚ್ಚಿಟ್ಕೊಂಡು ಕೂಡ ನೆನೆಸಿಡ್ಬೋದು, ಯಾವುದೂ ಸಹ ಆಗುತ್ತೆ. ಆಮೇಲೆ ಕೂಡ ಹೆಚ್ಕೋಬೋದು. ಈಗ ಒಂದು ಬೌಲಿಗೆ ಗೋಧಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಪರೋಟವನ್ನು ಗೋಧಿ ಹಿಟ್ಟಲ್ಲೇ ಮಾಡುವಂಥದ್ದು ನಾನು. ಮೈದಾ ಕೂಡ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಅರಿಶಿಣ ಪೌಡರು, ಕೊತ್ತಂಬರಿ ಬೀಜದ ಪೌಡರು, ಜೀರಿಗೆ ಪೌಡರು, ಸ್ವಲ್ಪ ಮಟ್ಟಿಗೆ ಗರಂ ಮಸಾಲ ಎಲ್ಲ ಹಾಕಿ ಬಿಡಬೇಕು. ಒಂದೊಂದು ಚಮಚ ಕೊತ್ತಂಬರಿ ಪೌಡರು, ಜೀರಿಗೆ ಪೌಡರ್ ಎಲ್ಲ ಒಂದೊಂದು ಚಮಚ, ಗರಂ ಮಸಾಲ ಮಾತ್ರ ಸ್ವಲ್ಪ ಮಟ್ಟಿಗೆ ಪರಿಮಳಕ್ಕೆ, ಮತ್ತು ಅರಿಶಿಣ. ಆಮೇಲೆ ಕಡಲೆ ಹಿಟ್ಟನ್ನು 2 ಸ್ಪೂನ್ ಹಾಕ್ತಾಯಿದ್ದೇನೆ. ಆಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಮೊಸರನ್ನು ಹಾಕಬೇಕು. ಆ್ಯಕ್ಚುಲಿ ಗುಜರಾತಿ ತೇಫ್ಲಾ ಮಾಡೋದು ಹೀಗೇ. ಪರೋಟ ಆದರೆ ಇಷ್ಟೆಲ್ಲ ಹಾಕಬೇಕಂತಿಲ್ಲ. ಮೊಸರು, ಕಡಲೆ ಹಿಟ್ಟೆಲ್ಲ ಹಾಕಬೇಕಂತಿಲ್ಲ. ಅದೇ ನಾನು ಗುಜರಾತಿ ತೇಫ್ಲಾ ಮಾಡ್ತೀನಿ. ಎಲ್ಲ ಒಂದೇ ಲೆಕ್ಕ, ಪರೋಟ ಮತ್ತು ತೇಫ್ಲಾ ಎಲ್ಲ ಒಂದೇ ಲೆಕ್ಕ. ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ರೆ ಒಂಥರ ಟೇಸ್ಟಿ ಆಗುತ್ತೆ, ಪರಿಮಳ ಆಗುತ್ತೆ. ಹಾಗಾಗಿ ಇದೆಲ್ಲ ಹಾಕ್ಬಿಟ್ಟು ಮಾಡಿಬಿಟ್ರೆ ಆಯಿತು. ಒಂದು 2-3 ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಅಷ್ಟೇ ತಾನೇ. ಹೀಗೆ ಸಾಫ್ಟಾಗಿ ಕಲಸಿ ಆಮೇಲೆ ಒಂಚೂರು ತೆಂಗಿನೆಣ್ಣೆ ಹಾಕಿ ಇನ್ನೊಂಚೂರು ಚೆನ್ನಾಗಿ ಕಲಸಿಬಿಟ್ಟು ಮುಚ್ಚಿಡ್ಬಿಡ್ಬೇಕು ಒಂದು ಅರ್ಧ ಗಂಟೆ. ಹಾಗೇ ಅದನ್ನು ರೆಸ್ಟ್ ಮಾಡೋಕ್ಕೆ ಇಟ್ಬಿಡಬೇಕು. ಆಮೇಲೆ ಅರ್ಧ ಗಂಟೆ ಬಿಟ್ಟು ಸಖತ್ತಾಗಿ ಪರೋಟ ಮಾಡೋಣ. ನೀವು ಕೂಡ ಬನ್ನಿ, ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ. ಅದರಲ್ಲೂ ಕೂಡ ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲನೂ ಕೂಡ ಇದೆ. 1 ಬೈ 1 ಹೇಳ್ತಾ ಹೋಗ್ತೇನೆ ನಾನು. ಹಾಗೆ ಮೆಂತ್ಯ ಸೊಪ್ಪು ಪಲ್ಯ ಎಲ್ಲ ಮಾಡಿದರೆ ಮಕ್ಕಳು ತಿನ್ನಲ್ಲ. ಹಾಗಾಗಿ ಈ ರೀತಿ ಪರೋಟ ಮಾಡಿ ಕೊಟ್ಬಿಟ್ಟು ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಯಾಕಂದರೆ ಅಷ್ಟು ಟೇಸ್ಟಿ ಆಗುತ್ತೆ ಮತ್ತು ಒಳ್ಳೆ ಪರಿಮಳ ಕೂಡ ಆಗುತ್ತಲ್ವ. ಹಾಗೆ ಟಿಫಿನ್ ಬಾಕ್ಸಿಗೆ ಕೂಡ ಮಾಡಿ ಕೊಡ್ಬೋದು ನೀವು. ನೋಡಿ, ಹಿಟ್ಟು ರೆಸ್ಟ್ ಮಾಡಾಯಿತು. ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟಿದ್ದೆ. ಈಗ ಚೆನ್ನಾಗಿ ಸಾಫ್ಟಾಗಿದೆ. ತೆಂಗಿನೆಣ್ಣೆ ಹಾಕಿ ಕಲಸಿಟ್ಟಿದ್ದೆ ಅಲ್ವ, ಸವರಿಟ್ಟಿದ್ದೆ ಅಲ್ವ, ಹಾಗೆ ಈಗ ನೋಡಿ ಉಂಡೆ ಮಾಡಿಕೊಂಡು, ಹೇಗೂ ರೊಟ್ಟಿ ಚಪಾತಿ ಎಲ್ಲ ಮಾಡಿ ಗೊತ್ತೇ ಇದೆ ನಿಮಗೆಲ್ರಿಗೂ ಕೂಡ. ಹಾಗೇ ಮಾಡಿದರೆ ಆಯಿತು. ಆ್ಯಕ್ಚುಲಿ ಪರೋಟ ಅಥವಾ ಚಪಾತಿ ನಾವೇನು ಮಾಡ್ತೇವೆ ಅಂದರೆ ಒಮ್ಮೆ ರೌಂಡಾಗಿ ಲಟ್ಟಿಸ್ಕೊಬಿಟ್ಟು ಇದೆ ಈ ಹದದಲ್ಲಿ ಉಂಡೆ ಮಾಡ್ಕೊಂಡಿದ್ದೇನೆ ಸದ್ಯಕ್ಕೆ. ಮತ್ತು ಗೋಧಿ ಹಿಟ್ಟನ್ನು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೇನೆ. ಲಟ್ಟಿಸೋ ಮಣೆ ಕೂಡ ತೆಗೆದಿಟ್ಟಿದ್ದೇನೆ. ಮತ್ತು ಲಟ್ಟಣಿಗೆ ಕಾವಲಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಡಿ. ಯಾವಾಗ ಅದನ್ನು ರೆಸ್ಟಿಗೆ ಇಡ್ತೀರಾ ಹಿಟ್ಟನ್ನು, ಆಗ ಇದೆಲ್ಲ ರೆಡಿ ಮಾಡ್ಕೊಬಿಡಿ. ಆಗ 1 ಬೈ 1 ಲಟ್ಟಿಸ್ತಾ ಹೋಗ್ಬಿಡ್ಬೋದು. ಫಟಾಫಟ್ ಆಗಿ ಹೋಗುತ್ತೆ. ನಾನಾಗಲೇ ಹೇಳ್ತಾ ಇದ್ದಂಗೆ ಲಟ್ಟಿಸುವಾಗ ಹೀಗೆ ರೌಂಡಾಗಿ ಸ್ವಲ್ಪ ಲಟ್ಟಿಸ್ಕೊಳ್ಳೆ ನೋಡಿ. ತುಪ್ಪವನ್ನು ಒಂದು ಸ್ವಲ್ಪ ಸವರಿದ್ದೇನೆ. ಆಮೇಲೆ ಹಿಟ್ಟಲ್ಲಿ ಪುನಃ ಅದ್ಕೊಂಡ್ಬಿಟ್ಟು ಪುನಃ ಲಟ್ಟಿಸಬೇಕು. ಆಗ ಪರೋಟ ಸಖತ್ತಾಗಿ ಸಾಫ್ಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಯಾವಾಗಲೂ ಕೂಡ ಚಪಾತಿಯನ್ನು ಇದೇ ಪ್ರೊಸೀಜರಲ್ಲಿ ಮಾಡೋದು, ಇದೇ ಮೆಥಡಲ್ಲಿ ಮಾಡೋದು. ಹೆಚ್ಚಿನ ಜನರು ಹಾಗೆ ಲಟ್ಟಿಸ್ಬಿಟ್ಟು ಕಾವಲಿ ಮೇಲೆ ಇಟ್ಟು ಎಣ್ಣೆ ಹಚ್ಚುತ್ತಾರೆ, ಅಥವಾ ಲಟ್ಟಿಸಿ ಕಾವಲಿ ಮೇಲೆ ಬೇಯಿಸಿ ಆಮೇಲೆ ಎಣ್ಣೆ ಹಚ್ಚಿಡ್ತಾರೆ. ಹಾಗೆ ತುಂಬ ಬಗೆ ಮಾಡ್ತಾರೆ ಬಿಡಿ. ಹೆಚ್ಚಾಗಿ ಜನರು ಎಣ್ಣೆಯನ್ನು ಹಚ್ಚುತ್ತಾರೆ, ನಾವು ತುಪ್ಪ ಹಚ್ಚುತ್ತೇವೆ. ತುಪ್ಪವನ್ನು ಕೂಡ ಕೆಲವರು ಹಾಗೆ ಹಚ್ಚುತ್ತಾರೆ. ಹಾಗೆ ತುಪ್ಪ ಸಿಗೋದು ಸ್ವಲ್ಪ ಕಷ್ಟ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಹಿಂದೆ ಮುಂದೆ ವಿಚಾರ ಮಾಡಬೇಕಾಗತ್ತೆ. ಈಗ ಹಾಗೆ ತುಪ್ಪ ಸವರಿ ಚೆನ್ನಾಗಿ ಲಟ್ಟಿಸಿ ಈಗ ಕಾವಲಿ ಮೇಲೆ ಅದನ್ನು ಸಖತ್ತಾಗಿ ಬೇಯ್ತಾ ಇದೆ, ಉಬ್ಬಿ ಬರ್ತಾ ಇದೆ, ನೋಡಿದ್ರಲ್ವ? ಹಾಗೆ ಚೆನ್ನಾಗಾಗಿದೆ ಅಂತ ಅರ್ಥ. ಹೀಗೆ ಉಬ್ಬಿ ಬಂದರೆ ಉಂಟಲ್ಲ, ಪದರ ಪದರಾಗಿ ಚೆನ್ನಾಗಾಗತ್ತೆ ಪರೋಟ. ಚಪಾತಿನೂ ಕೂಡ ಹಾಗೇ, ತಿನ್ನುವಾಗ ಹೀಗೆ ಪದರ ಪದರಾಗಿ ಲೇಯರ್ ಆಗಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ನಾನು ತೋರಿಸ್ತೇನೆ ನೋಡಿ. ಬಿಸಿ ಬಿಸಿ ಪರೋಟ ರೆಡಿ ಆಯಿತು. ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರಲ್ವಾ?
ನಾನು ಹೇಳಲಿಲ್ವಾ? ಹಾಗೆ ನಾನು ಹೇಗೆ ಮಾಡ್ತೇನೆ ಅದೇ ರೀತಿ ಪ್ರೊಸೀಜರಲ್ಲಿ ನೀವು ಮಾಡಿಬಿಟ್ರೆ ಹೀಗೇ ಸಾಫ್ಟಾಗಿ ಬರುತ್ತೆ. ಒಂದು ಬೆಳಿಗ್ಗೆ ಮಾಡಿಟ್ರೆ ಸಂಜೆವರೆಗೂ ಕೂಡ, ಮರುದಿನದವರೆಗೂ ಕೂಡ ಏನಾಗಲ್ಲ ಆಯಿತಾ. ನೀವು ಟಿಫಿನ್ ಬಾಕ್ಸಿಗೆ ಹಸ್ಬೆಂಡಿಗಾಗಲಿ ಮಕ್ಕಳಿಗಾಗಲಿ ಕೊಟ್ಟು ಕಳಿಸೋದಾದರೆ ಈ ರೀತಿ ಮಾಡಿ ಕೊಟ್ಟು ಕಳಿಸ್ಬೋದು. ಏನು ಗೊತ್ತಾ, ಈ ಮೆಂತೆ ಪರೋಟ ಅಥವಾ ತೇಫ್ಲಾ ಏನಿದೆ, ಗುಜರಾತಿ ತೇಫ್ಲಾ ಏನಿದೆ, ಅದನ್ನು ನಾನು ಒಂದು ಕಾಂಪಿಟೇಷನಲ್ಲಿ ಮಾಡಿ ತೋರಿಸಿದ್ದೆ. ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಅವರು. ನನ್ನ ಮಗಳು ಸಣ್ಣ ಇರುವಾಗ ಆ ಕಾಂಪಿಟೇಷನ್ ಇತ್ತು, ನಾನು ಪಾರ್ಟಿಸಿಪೇಟ್ ಮಾಡಿದ್ದೆ. ಒಂದು 25 ಜನ ಬಂದಿದ್ದರು. ನನ್ನ ಈ ಮೆಂತೆ ಪರೋಟ ಫಸ್ಟ್ ಪ್ರೈಸ್ ತಗೊಂಡಿತ್ತು. ತುಂಬಾ ಖುಷಿಯಾಗಿತ್ತು. ನನ್ನ ಮಗಳಿಗೆ ಹಾರಿ ಹಾರಿ ಕುಣಿತಾ ಇದ್ಲು, ಅಮ್ಮ ಫಸ್ಟ್ ಬಂದಳು, ಅಮ್ಮ ಫಸ್ಟ್ ಬಂದಳು ಅಂತ. ನನಗೂ ತುಂಬ ಖುಷಿಯಾಗಿತ್ತು ನಿಜವಾಗೂ. ಅದೆಲ್ಲ ನೆನಪು, ಒಂದು ಒಳ್ಳೆ ಸ್ವೀಟ್ ಮೆಮೊರಿ ಆಯಿತಾ. ಹಾಗೆ ಆವಾಗಿಂದ ಯಾವಾಗಲೂ ಮಾಡ್ತಾನೇ ಇರ್ತೇನೆ ಆವಾಗ. ಯಾಕಂದರೆ ಮಗಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮಗೂ ಕೂಡ, ಎಲ್ರಿಗೂ ಕೂಡ. ನೋಡಿ ಸಾಫ್ಟಾಗಿ ಬಂದಿದೆ ಅಲ್ವಾ. ಹಾಗೆ ನೀವು ಕೂಡ ಇದನ್ನು ಮಾಡ್ಕೊಂಡು ತಿನ್ನಿ ಆಯಿತಾ. ಮತ್ತು ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಆಗಿತ್ತು ಅಂತ ಆಯಿತಾ. ಹಾಗೆ ಇನ್ನೊಂದು ಬೆಸ್ಟ್ ರೆಸಿಪಿಯೊಂದಿಗೆ ಪುನಃ ನಿಮಗೆಲ್ಲರಿಗೂ ಸಿಗ್ತೇನೆ, ಬೆಸ್ಟ್ ವ್ಲಾಗೊಂದಿಗೆ ಕೂಡ. ಸೊ ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.